ವೀಕ್ಷಕರೇ, ಶುಭೋದಯ. ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ತಿಳಿಸುವಂತಹ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಶುಕ್ರವಾರದ ದಿನ ಬಂದಿರುವಂತಹ ಭಾದ್ರಪದ ಪೌರ್ಣಿಮೆಯ ದಿನ ಯಾವ ಪೂಜೆ ಮಾಡಿದ್ರೆ ನಮಗೆ ಅದೃಷ್ಟ ಒಲಿಯುತ್ತೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೇವೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರಾದ ಶ್ರೀ ರೇಣುಕಾರಾಧ್ಯ ಗುರುಗಳು. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಗುರುದತ್ತ ಸಾಯಿ ಸಿದ್ಧಲಿಂಗ ಪ್ರಭುವೇ ನಮಃ. ಹಿರಣ್ಯವರ್ಣಂ ಹರಿಣಿಂ ಸುವರ್ಣರತಸ್ರಜಂ ಚಂದ್ರಂ ನಿರ್ಮಣಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾಂ ಮಹಾವಾಹ ಜಾತವೇದೋ ಲಕ್ಷ್ಮೀಮನಭಾಗಾಮಿನೇ ಯಸ್ಯಾಂ ಹಿರಣ್ಯಂ ಇಂದೇಯಂ ಗಾಮಶ್ವಂ ಪುರುಷಾನಹಂ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಗುರುಗಳೇ, ಕಾರ್ಯಕ್ರಮದ ಮೊದಲಿಗೆ ಈ ದಿನ ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ, ಯಾವೆಲ್ಲ ರಾಶಿಯವರಿಗೆ ಶುಭ ಫಲಗಳಿದೆ, ಯಾವೆಲ್ಲ ರಾಶಿಯವರಿಗೆ ಅಶುಭ ಫಲಗಳಿದೆ, ಯಾವ ರಾಶಿಯವರಿಗೆ ಲಾಭ, ಯಾವ ರಾಶಿಯವರಿಗೆ ನಷ್ಟ ತಿಳಿಸ್ಕೊಡಿ. ಖಂಡಿತ. ಇವತ್ತಿನ ದಿವಸ ವಿಶೇಷವಾಗಿ ಪೂರ್ವಭಾದ್ರಪದ ನಕ್ಷತ್ರದ ಒಂದು ಭಾವ, ಅದರಲ್ಲೂ ಕೂಡ ಶತಭಿಷ ನಕ್ಷತ್ರ 7 ಗಂಟೆ 40 ನಿಮಿಷದವರೆಗೆ ಶತಭಿಷ ನಕ್ಷತ್ರವಿರತಕ್ಕಂಥದ್ದು. ತದನಂತರವಾಗಿ ಪೂರ್ವಭಾದ್ರಪದ ನಕ್ಷತ್ರದ ಒಂದು ಭಾವ ಪ್ರಾರಂಭವಾಗ್ತಕ್ಕಂಥದ್ದು. ಗುರುವಿನ ಭಾವದಲ್ಲಿ ಚಂದ್ರನ ಸಂಚಾರ, ಏನಿಲ್ಲ ಫಲಾಫಲಗಳನ್ನು ನೋಡಬಹುದು. ಪ್ರಪ್ರಥಮ ಬಾರಿಗೆ ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಇದ್ದರೂ ಕೂಡ ಮಿತ್ರರಿಂದ ತೊಡಗುಗಳು ಉಂಟಾಗ್ತಕ್ಕಂಥ ಒಂದು ಸಂದರ್ಭಗಳು ಎದುರಾಗುವಂಥದ್ದು, ಪ್ರಯಾಣ ಮಾಡುವಂಥ ಸಂದರ್ಭ ಎದುರಾಗುವಂಥ ಒಂದು ದಿವಸ. ಹಣಕಾಸಿನ ದುಸ್ಥಿತಿಗಳು, ಮಕ್ಕಳ ಭವಿಷ್ಯದ ಚಿಂತೆಗಳು, ಆತಂಕ ಮತ್ತು ಗಾಬರಿಯನ್ನು ಉಂಟು ಮಾಡತಕ್ಕಂಥ ಒಂದು ಸ್ಥಿತಿಗತಿಗಳನ್ನು, ತಂದೆ ಶತ್ರುವಾಗಿ ಪರಿವರ್ತನೆ ಆಗ್ತಕ್ಕಂಥದ್ದನ್ನು, ಇದೆಲ್ಲವೂ ಕೂಡ ಇವತ್ತಿನ ದಿವಸ ಈ ಮೇಷರಾಶಿನವರಾಗಿರುವಂಥದ್ದು. ಹಾಲನ್ನು ದಾನವಾಗಿ ನೀಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ವೃಷಭ ರಾಶಿ, ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಅನುಭವಿಸುವಂಥದ್ದು, ನೆರೆಹೊರೆಯವರಿಂದ ಬಂಧು ಬಾಂಧವರಿಂದ ಆರ್ಥಿಕವಾದಂಥ ಸಹಾಯ ಲಭಿಸುವಂಥದ್ದು, ಸಾಲಗಾರರೊಂದಿಗೆ, ಮಹಿಳಾ ಶತ್ರುಗಳೊಂದಿಗೆ, ನೆರೆಹೊರೆಯ ಸಹೋದ್ಯೋಗಿಗಳೊಂದಿಗೆ ಸ್ವಲ್ಪ ಕಲಹಗಳು ಉತ್ಪತ್ತಿಯಾಗುವಂಥದ್ದು. ಭಸ್ಮವನ್ನು ದಾನವಾಗಿ ನೀಡುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮಿಥುನ ರಾಶಿ, ಗೃಹ ಬದಲಾವಣೆ, ಉದ್ಯೋಗ ಬದಲಾವಣೆಯ ಸಂದರ್ಭಗಳು ಬರುವಂಥದ್ದು, ಸ್ಥಿರಾಸ್ತಿ, ವಾಹನ, ಪತ್ರ ವ್ಯವಹಾರಗಳಿಗೆ ಗೊಂದಲಗಳು ಎದುರಾಗ್ತಕ್ಕಂಥ ಒಂದು ದಿವಸವಾಗಿರುವಂಥದ್ದು. ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಕ್ಷೇತ್ರದಲ್ಲಿ ಆತಂಕ ಸೃಷ್ಟಿಯಾಗುವಂಥದ್ದನ್ನು ಇವತ್ತಿನ ದಿವಸ ಈ ಮಿಥುನ ರಾಶಿಯನ್ನು ನೋಡುವಂಥದ್ದು. ಬಿಳಿಯ ಪುಷ್ಪದಿಂದ ಪೂಜೆಯನ್ನು ಅರ್ಪಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕಟಕ ರಾಶಿ, ಆರೋಗ್ಯ ವ್ಯತ್ಯಾಸಗಳಿಂದ ವಿದ್ಯಾಭ್ಯಾಸದಲ್ಲಿ ತೊಡಕುಗಳು ಎದುರಾಗುವಂಥ ಒಂದು ದಿವಸವಾಗಿರುವಂಥದ್ದು. ಹಣಕಾಸಿನ ವಿಚಾರವಾಗಿ ಮೋಸಕ್ಕೊಳಗಾಗಿ ತೊಂದರೆಗೆ ಸಿಲುಕುವಿರಿ. ಕಾರ್ಯಕರ್ತವ್ಯಗಳಲ್ಲಿ, ಉದ್ಯಮ ವ್ಯಾಪಾರದಲ್ಲಿ ನಷ್ಟಗಳು ಅಧಿಕವಾಗುವಂಥ ಒಂದು ಸ್ಥಿತಿ ಅಥವಾ ಸಾಲವನ್ನು ಮಾಡುವಂಥ ಒಂದು ಸ್ಥಿತಿಯಾದರೂ ಕೂಡ ಇವತ್ತಿನ ದಿವಸ ಈ ಕಟಕ ರಾಶಿನವರದಾಗಿರುವಂಥದ್ದು. ಕುಲದೇವತಾ ನಾಮಸ್ಮರಣೆ ಮಾಡೋದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಸಿಂಹರಾಶಿ, ಒತ್ತಡಗಳು ಅಧಿಕವಾಗಿ ಅಧ್ಯಯನ ಮಾಡಿದಂಥದ್ದೆಲ್ಲವೂ ಕೂಡ ಮರೆತು ಹೋಗ್ತಕ್ಕಂಥ ಒಂದು ಸಂದರ್ಭಗಳು ವಿದ್ಯಾರ್ಥಿಗಳಲ್ಲಿ ಬರುವಂಥದ್ದು. ಮಕ್ಕಳ ದುಷ್ಟ ಸ್ನೇಹಿತರ ಸಹವಾಸ ಆತಂಕವನ್ನು ನಿಮಗೆ ಸೃಷ್ಟಿ ಮಾಡತಕ್ಕಂಥ ಒಂದು ದಿವಸ. ಮಿತ್ರರಿಂದ ಆಕಸ್ಮಿಕವಾದಂಥ ನಷ್ಟಗಳು ಅಧಿಕವಾಗಿ ಬರುವಂಥದ್ದನ್ನು ಇವತ್ತಿನ ದಿವಸ ಈ ಸಿಂಹರಾಶಿಯನ್ನು ನೋಡುವಂಥದ್ದು. ಓಂ ಶ್ರೀ ವೀರಭದ್ರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕನ್ಯಾ ರಾಶಿ, ಉದ್ಯೋಗ ವ್ಯಾಪಾರದಲ್ಲಿ ಲಾಭಗಳು ಉತ್ಪತ್ತಿಯಾಗುವಂಥದ್ದು. ಪಾಲುದಾರಿಕೆ ವ್ಯವಹಾರದಲ್ಲೂ ಕೂಡ ಲಾಭ ಬಂದರೂ ಕೂಡ ಮೋಸವಾಗಿದೆ ಅಥವಾ ಮೋಸವಾಗುತ್ತದೆ ಅಂತಕ್ಕಂಥ ಒಂದು ಆತಂಕಗಳು ಸೃಷ್ಟಿಯಾಗುವಂಥದ್ದು. ಶೀತ, ಕಫ, ಅಜೀರ್ಣ ದೋಷಗಳು ಬಾಧಿಸ್ತಕ್ಕಂಥದ್ದು. ಇಂಥವುಗಳಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಯನ್ನು ಅನುಭವಿಸುವಂಥ ಒಂದು ಸ್ಥಿತಿಯನ್ನು ಈ ಕನ್ಯಾ ರಾಶಿಯನ್ನು ನೋಡುವಂಥದ್ದು. ಓಂ ಶ್ರೀ ಸುದರ್ಶನಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಗುರುಗಳೇ, ಮುಂದಿನ ರಾಶಿಗಳ ದಿನ ಭವಿಷ್ಯ ತಿಳ್ಕೊಳ್ಳೋದಕ್ಕಿಂತ ಮೊದಲು ಒಬ್ರು ಕಾಲರ್ ರೆಡಿ ಇದ್ದಾರೆ. ಈಗ ರಕ್ಷಿತ್ ಕುಮಾರ್ ಅನ್ನೋರು ಹಾಸನಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಗುರುಜಿ. ಹೇಳಿ, ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಜನ್ಮ ದಿನಾಂಕವನ್ನ ತಿಳಿಸ್ಕೊಡಿ. 5/12/1993. ಹುಟ್ಟಿದ ಸಮಯ? ಬೆಳಗ್ಗೆ 6:30. ಸರಿ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ. ಹೇಳಿ ಗುರು. ನಮಃ ಶಿವಾಯ. ನಮಸ್ತೆ ಗುರುಜಿ. ನಮಃ ಶಿವಾಯ. ಈ ಜಾತಕದ ಪ್ರಕಾರವಾಗಿ ಜಾತಕ ಜನನವಾಗಿರ್ತಕ್ಕಂಥದ್ದು ಬಂದು ಆಶ್ಲೇಷ ನಕ್ಷತ್ರದ ಜನನವಾಗಿರ್ತಕ್ಕಂಥ ಶನಿ ಮೂಲ ತ್ರಿಕೋಣ ಕುಜ ಸುಕ್ಷೇತ್ರ ಲಗ್ನಾಂಶವನ್ನು ನೋಡಿದಾಗ ಅನುರಾಧ ನಕ್ಷತ್ರ ಲಗ್ನಾಂಶವಿರ್ತಕ್ಕಂಥದ್ದು. ಯಾಕೋ ಸುಮಾರು 2.5 ವರ್ಷಗಳಿಂದ ಈಚೆಗಂತೂ ಕೂಡ
ತುಂಬಾ ಒತ್ತಡವನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು, ಯಾಕೋ ಬುದ್ಧಿ ಸರಿಯಾದಂಥ ಸ್ಥಿಮಿತದಲ್ಲಿ ಇಲ್ಲದೆ ಇರತಕ್ಕಂಥದ್ದು, ಯಾಕೋ ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತಕ್ಕಂಥದ್ದು, ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ, ಯಾವ ಉದ್ಯೋಗಕ್ಕೆ ಕೈ ಹಾಕಿದ್ರು ಕೂಡ ಹಿನ್ನಡೆಗಳಾಗ್ತಕ್ಕಂಥದ್ದು ಮೇನ್ ಪ್ರಾಬ್ಲಮ್ ಇರ್ತಕ್ಕಂಥದ್ದು. ಕನಸಿನಲ್ಲಿ ಕೆಟ್ಟ ಕನಸುಗಳು, ದುರಂತದ ಕನಸುಗಳು ಬೀಳ್ತಕ್ಕಂಥ ಒಂದು ಸ್ಥಿತಿಗತಿಗಳು ಮತ್ತು ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿನ್ನಡೆ ಆಗಿರ್ತಕ್ಕಂಥ ಒಂದು ಸಂದರ್ಭ ಈ ಜಾತಕಕ್ಕೆ ತೋರಿಸ್ತಾ ಇದೆ 2 ವರ್ಷಗಳಿಂದ ಈಚೆಗೆ. ಹೌದೋ ಅಲ್ವೋ ಹಾ ಹೇಳಿ, ಏನಾಗ್ಬೇಕು? ಅದೇ ಮುಂದಿನ ನಂದು ಇವಾಗ ಮುಗ್ದಿದೆ, ಮುಗ್ದಿದೆ, ಮುಂದೆ ಜಾಬ್ದು ನನಗೇನಾದ್ರು ಸಿಗುತ್ತಾ? ಅದನ್ನೇ ಹೇಳಿದ್ದು ನಿಮಗೆ. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು 6 ತಿಂಗಳ ನಂತರವಾಗಿ ಒಳ್ಳೆಯ ಉದ್ಯೋಗ ಪ್ರಾಪ್ತಿ ಆಗ್ತದೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಉದ್ಯೋಗ, ಮದುವೆ ಅಥವಾ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಏನಾದರೂ ಕುತೂಹಲ ಇತ್ತು ಅಂದರೆ, ಯಾವತ್ತ ಸಿಗುತ್ತೆ ಅನ್ನೋದೇನಾದ್ರು ಕುತೂಹಲ ಇತ್ತು ಅಂದರೆ, ಜಾತಕ ಸರಿಯಾದ ಸಮಯ ಮತ್ತು ಜನ್ಮದ ದಿನಾಂಕ ಸರಿ ಇದ್ದರೆ ಇಂಥ ದಿವಸವೇ ಪ್ರಾಪ್ತಿ ಆಗುತ್ತೆ ಅಂತಕ್ಕಂಥದ್ದನ್ನ ನುಡಿತಕ್ಕಂಥ ಭಗವತಿ ಆಶೀರ್ವಾದ ಪೂರ್ವಕವಾಗಿ ನುಡಿತಕ್ಕಂಥ ಮತ್ತೆ ಜಾತಕದವೂ ಕೂಡ ಅದನ್ನು ಗೋಚರಿಸ್ತಕ್ಕಂಥ ಒಂದು ಸಾಧ್ಯತೆಗಳಿರ್ತದೆ. ಹಾಗಾಗಿ ಬಂದು ಭೇಟಿಯಾದರೆ ಇಂಥ ದಿವಸವೇ ಉದ್ಯೋಗ ಪ್ರಾಪ್ತಿ ಆಗುತ್ತೆ, ಇಂಥ ಕಡೆಯ ಪ್ರಾಪ್ತಿ ಆಗುತ್ತೆ ಅಂತಕ್ಕಂಥ ಸ್ಪಷ್ಟವಾದ ಮಾಹಿತಿಯನ್ನು ಕೊಡಬಹುದು. ಶುಭವಾಗಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ಗಜಾನನ ಅನ್ನೋರು ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆ ಕೇಳಬೇಕಾಗಿತ್ತು. ಜನ್ಮ ದಿನಾಂಕವನ್ನ ತಿಳಿಸ್ಕೊಡಿ. 31 ಹಾ 8 ಹ್ಮ್ 1970. ಹುಟ್ಟಿದ ಸಮಯ ಮಧ್ಯಾಹ್ನ 12 ಗಂಟೆ 7 ನಿಮಿಷ. ಸರಿ, ಗುರುಗಳಿದ್ದಾರೆ, ಮಾತಾಡಿ. ನಮಃ ಶಿವಾಯ. ನಮಸ್ತೆವಾಯ. ನಮಃ ಶಿವಾಯ. ಈ ಜಾತಕದ ಪ್ರಕಾರವಾಗಿ ಜಾತಕ ಜನನವಾಗಿರ್ತಕ್ಕಂಥ ನಕ್ಷತ್ರವನ್ನು ನೋಡಿದಾಗ ಮಖ ನಕ್ಷತ್ರದ ಜನನವಾಗಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ಲಗ್ನಾಂಶವನ್ನು ನೋಡಿದಾಗ ವಿಶಾಖ ನಕ್ಷತ್ರದಲ್ಲಿ ಬುಧ ವಕ್ರತ್ವವನ್ನು ಹೊಂದಿರತಕ್ಕಂಥ ಒಂದು ಸ್ಥಿತಿಗತಿಗಳು, ಉಚ್ಚುಂಗತನಾಗಿದ್ದರೂ ಕೂಡ ವಕ್ರತ್ವವನ್ನು ಹೊಂದಿರತಕ್ಕಂಥದ್ದು, 2 ಗ್ರಹಗಳು ಮೂಲ ತ್ರಿಕೋಣದಲ್ಲಿರತಕ್ಕಂಥದ್ದು. ಈ ಜಾತಕಕ್ಕೆ ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದಾಕಾಲ ಒಂದಲ್ಲ ಒಂದು ರೀತಿಯಾದಂಥ ಸಮಸ್ಯೆಗಳು ಉದ್ಭವ ಆಗಲೇಬೇಕು. ಬಂದಂಥದ್ದೆಲ್ಲವೂ ಕೂಡ ಅನಿರೀಕ್ಷಿತವಾಗಿ ನಷ್ಟದ ಹಾದಿಗಳನ್ನು ಹಿಡಿಯಬೇಕು ಅಂತಕ್ಕಂಥ ರೀತಿಯಲ್ಲಿ ಹೇಳ್ತಾ ಇದೆ. 2.5 ವರ್ಷದಿಂದ ಇತ್ತೀಚೆಗೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ, ಏನೇ ಮಾಡ್ತೀನಿ ಅಂದ್ರೆ ಹೋದ್ರೂ ಕೂಡ ಆಗೋದಿಲ್ಲ. ನೀವು ಆ ಕೆಲಸ ಆಗಬೇಕು ಅನ್ನೋ ಸಂದರ್ಭಕ್ಕೆ ನೀವು ಹೋಗೋದಕ್ಕಾಗೋದಿಲ್ಲ. ಏನೋ ಒಂದು ರೀತಿಯಾದ ದಾರಿದ್ರ್ಯತನ, ಸೋಮಾರಿತನ, ಆಲಸ್ಯ, ಬೇಸರ ಇದೆಲ್ಲವೂ ಕೂಡ ಆಗ್ತಾ ಇರ್ತಕ್ಕಂಥದ್ದು. ದೈಹಿಕ ಸ್ಥಿತಿಯೂ ಕೂಡ ಯಾಕೋ ಆರೋಗ್ಯದಲ್ಲೂ ಕೂಡ ಏರುಪೇರುಗಳು ಉಂಟಾಗ್ತಕ್ಕಂಥದ್ದು, ಯಾಕೋ ಉಸಿರಿಡಿದಂಗೆ ಆಗ್ತಕ್ಕಂಥದ್ದು, ಸ್ವಲ್ಪ ಹೊಟ್ಟೆ ಇನ್ಫೆಕ್ಷನ್ಸ್ ಆಗ್ತಕ್ಕಂಥದ್ದು, ಯಾಕೋ ಹೊಟ್ಟೆ ನೋವು ಪದೇ ಪದೇ ವಾರಕ್ಕೊಂದು ಬಾರಿ ಆದ್ರೂ ಕೂಡ ಹೊಟ್ಟೆ ನೋವು ಬರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸ್ತಾ ಇದೆ. ಹೌದೋ ಅಲ್ವೋ? ವಿಶೇಷವಾಗಿ ಈ ಜಾತಕಕ್ಕೆ ಅನುಕೂಲಗಳಾಗಬೇಕು, ಒಳ್ಳೆಯ ಸಂಪಾದನೆಗಳಾಗಬೇಕು. ಆರ್ಥಿಕ ಸ್ಥಿತಿಯೇ ಈ ಜಾತಕಕ್ಕೆ ಇಲ್ಲದೆ ಇರತಕ್ಕಂಥದ್ರಿಂದ ಅನುಕೂಲಗಳಾಗಬೇಕು ಅಂದರೆ ಪ್ರತಿ ಗುರುವಾರದ ದಿವಸ ಅಥವಾ ಪ್ರತಿ ಪೌರ್ಣಿಮೆ ದಿವಸ ಯಡಿಯೂರು ಸಿದ್ಧಲಿಂಗೇಶ್ವರ ಕ್ಷೇತ್ರವನ್ನು ದರ್ಶನವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ. ಖಂಡಿತ ಅನುಕೂಲವಾಗುತ್ತೆ. ನಿಮಗೆ ಏಳಿಗೆ ಆಗೋದಕ್ಕೆ ಒಳ್ಳೆಯ ದಾರಿಗಳು ಸಿಗ್ತಾ ಹೋಗುತ್ತೆ. ಶುಭವಾಗಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ಅಂಜಲಿ ಅನ್ನೋರು ಕೋಲಾರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಅಂಜಲಿ ಅವರೇ, ಮಾತಾಡಿ. ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆ ಕೇಳಬೇಕಾಗಿತ್ತು. ಜನ್ಮ ದಿನಾಂಕವನ್ನ ತಿಳಿಸ್ಕೊಡಿ. 11 ಹಾ 5 98. ಹುಟ್ಟಿದ ಸಮಯ 12ರಿಂದ 12:30 ಒಳಗಡೆ. ಗೊತ್ತಿಲ್ಲ ಸರಿಯಾದ ಸಮಯ. ರಾತ್ರಿನಾ ಇಲ್ಲ ಮಧ್ಯಾಹ್ನನ? ರಾತ್ರಿ 12:30. 12:30 ಒಳಗಡೆ. 12ರಿಂದ 12:30 ಒಳಗಡೆ. ಗುರುಗಳಿದ್ದಾರೆ, ಮಾತಾಡಿ. ನಮಃ ಶಿವಾಯ. ಗುರುಜಿ ನಮಃ ಶಿವಾಯ. ಜನ್ಮ ದಿನಾಂಕ ಮತ್ತೆ ಜನ್ಮ ಸಮಯ ಸರಿ ಇದ್ದರೆ ಮಾತ್ರವೇ ನಿಗದಿತವಾಗಿ ಇಂಥ ದಿವಸದಿಂದಲೇ, ಪ್ರಾಕ್ಟಿಕಲ್ ಆಗಿ ಹೇಳ್ತೀವಿ, ಇಂಥ ದಿವಸದಿಂದಲೇ ನಿಮ್ಗೆ ಇಂಥದ್ದೇ ಸಮಸ್ಯೆಗಳು ಪ್ರಾಪ್ತಿ ಆಗ್ತಾ ಇದೆ, ಇದೇ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ, ಇಷ್ಟೇ ದಿವಸದಿಂದ ನಿಮಗೆ ಆ ಸಮಸ್ಯೆಗಳಿಂದ ಮುಕ್ತಿ ಆಗ್ತದೆ, ಇಂಥ ದಿವಸವೇ ಆ ಕೆಲಸ ಕಾರ್ಯಗಳಾಗ್ತದೆ ಅಂತಕ್ಕಂಥ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಡ್ತದೆ. ಹಾಗಾಗಿಯೇ ಜನ್ಮ ದಿನಾಂಕ ಮತ್ತು ಜನ್ಮ ಸಮಯ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಜನ್ಮ ಸಮಯವನ್ನು ಸರಿಯಾಗಿ ತಿಳಿದುಕೊಂಡು ಇನ್ನೊಂದು ಬಾರಿ ಕರೆ ಮಾಡಿ. ಖಂಡಿತವಾಗ್ಲೂ ಕೂಡ ಅದರ ಫಲಾಫಲಗಳನ್ನು ಹೇಳ್ತೀವಿ. ಒಂದು ಕೆಲಸ 1ರಿಂದ 12ರೊಳಗೆ ಒಂದು ಸಂಖ್ಯೆ ಹೇಳ್ತಾಯಿ ಆಗಲಿ. ಇನ್ನೊಂದು ಬಾರಿ ಕರೆ ಮಾಡಿ, ಜನ್ಮ ಸಮಯವನ್ನು ಸರಿಯಾಗಿ ತಿಳ್ಕೊಂಡು ಕರೆ ಮಾಡಿ. ಶುಭವಾಗಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಗುರುಗಳ ಮೊದಲ 6 ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಉಳಿದ ರಾಶಿಗಳ ಈ ದಿನದ ಚಂದ್ರ ಗೋಚಾರ ಫಲಗಳು ಹೇಗಿದೆ ತಿಳಿಸ್ಕೊಡಿ. ಖಂಡಿತ.
ಇವತ್ತಿನ ದಿವಸ ತುಲಾರಾಶಿನವರಿಗೆ ಸಂಬಂಧಪಟ್ಟಂತೆ ಪ್ರಾಥಮಿಕ ವಿದ್ಯಾರ್ಥಿಗಳಿಗೆ ಅನುಕೂಲ, ಪದವಿ ವಿದ್ಯಾರ್ಥಿಗಳಿಗೆ ಸ್ವಯಂಕೃತ ಅಪರಾಧಗಳಿಂದ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುವಂಥದ್ದು, ಮಿತ್ರರು ಶತ್ರುಗಳಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು, ಹಠಮಾರಿತನ, ಸ್ವಯಂಕೃತ ಅಪರಾಧಗಳಿಂದ ಆತುರದ ಸ್ವಭಾವದಿಂದ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥ ಒಂದು ದಿವಸ ಈ ತುಲಾರಾಶಿನವರು ತಾಕಿರುವಂಥದ್ದು. ವಾಸಸ್ಥಳದ ದೃಷ್ಟಿಯನ್ನು ತೆಗೆಯೋದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ವೃಶ್ಚಿಕ ರಾಶಿ, ವಿದ್ಯಾಭ್ಯಾಸದಲ್ಲಿ ನಿರಾಸಕ್ತಿಯನ್ನು ಹೊಂದುವಂಥದ್ದು, ಮಕ್ಕಳಲ್ಲಿ ಕಲಹಗಳು, ಮಾಡಬೇಕೆನ್ನುವ ಒಂದು ಮನೋವೃತ್ತಿಗಳು ಬರುವಂಥ ಒಂದು ಸ್ಥಿತಿಗತಿಗಳು, ಪ್ರಯಾಣದಲ್ಲಿ ಅಡೆತಡೆಗಳು ಮತ್ತು ಕಾರ್ಯಕರ್ತಗಳಲ್ಲಿ ಹಿನ್ನಡೆಯನ್ನು ಅನುಭವಿಸುವಂಥ ಒಂದು ಸ್ಥಿತಿಯನ್ನು ಇವತ್ತಿನ ದಿವಸ ವೃಶ್ಚಿಕ ರಾಶಿಯನ್ನು ನೋಡುವಂಥದ್ದು. ಕುಲದೇವತೆಗೆ ಕೆಂಪು ಹೂವಿನಿಂದ ಪೂಜೆಯನ್ನು ಅರ್ಪಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಧನುಸ್ಸು ರಾಶಿ, ಮಕ್ಕಳಲ್ಲಿ ಚುರುಕುತನ ಅಧಿಕವಾಗಿ ಬರುವಂಥದ್ದು, ಸ್ವಯಂಕೃತ ಅಪರಾಧಗಳು, ಬೇಜವಾಬ್ದಾರಿತನದ ನಡವಳಿಕೆಗಳು ಭವಿಷ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರುವಂಥ ಒಂದು ಸ್ಥಿತಿಯನ್ನು ನೋಡುವಂಥದ್ದು, ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳು ಆತಂಕವನ್ನು ಸೃಷ್ಟಿ ಮಾಡುವಂಥ ರೀತಿಯಲ್ಲಿ ಇವತ್ತಿನ ದಿವಸ ಈ ಧನುಸ್ಸು ರಾಶಿಯನ್ನು ತಾಗಿರುವಂಥದ್ದು. ಅಕ್ಕಿಯನ್ನು ದಾನವಾಗಿ ನೀಡುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮಕರ ರಾಶಿ, ಮೈಕೈ ನೋವು, ಕಫ, ಸೋಂಕು, ಅಜೀರ್ಣ ದೋಷದಿಂದ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗುವಂಥದ್ದು, ಅನಿರೀಕ್ಷಿತ ಮತ್ತು ಆಕಸ್ಮಿಕ ಧನಾಗಮನವಾಗ್ತಕ್ಕಂಥ ಒಂದು ಸ್ಥಿತಿಯೂ ಕೂಡ ಇವತ್ತಿನ ದಿವಸ ಗೋಚರಿಸುವಂಥದ್ದು. ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗುವಂಥ ಒಂದು ಸ್ಥಿತಿಯನ್ನು ಇವತ್ತಿನ ದಿವಸ ಈ ಮಕರ ರಾಶಿಯನ್ನು ನೋಡುವಂಥದ್ದು. ಓಂ ಶ್ರೀ ಲಲಿತಾಂಬಿಕಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕುಂಭರಾಶಿ, ಮಕ್ಕಳ ಶತ್ರುಗಳಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು, ಅನಗತ್ಯ ಮಾತಿನಿಂದ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥ ಒಂದು ದಿವಸ, ಮಕ್ಕಳಿಗೋಸ್ಕರ ಮಾಡಿದಂಥ ಒಂದು ಸಾಲದ ಚಿಂತೆಗಳು ಹೆಚ್ಚಾಗಿ ಕಾಡುವಂಥದ್ದನ್ನು ಇವತ್ತಿನ ದಿವಸ ಈ ಕುಂಭರಾಶಿನೂ ನೋಡುವಂಥದ್ದು. ಓಂ ರೀಂ ಋಣರೋಗ ನಿವಾರಣಾಯ ಸ್ವಾಹ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮೀನರಾಶಿ, ವಿದ್ಯಾಭ್ಯಾಸದ ಪ್ರಗತಿ, ಆಕಸ್ಮಿಕವಾದಂಥ ಅವಘಡಗಳು, ಬಂಧು ಬಾಂಧವರ ನೆರೆಹೊರೆಯವರ ಕಿರಿಕಿರಿಗಳು ನಿದ್ರಾಭಂಗವನ್ನು ಮಾಡುವಂಥದ್ದು, ದುರಾಲೋಚನೆ ಮತ್ತು ದುರಂತದ ಕನಸುಗಳು ಬೀಳುವಂಥ ಒಂದು ಸ್ಥಿತಿಯನ್ನು ನೋಡುವಂಥದ್ದು, ಉದ್ಯೋಗ ಸ್ಥಳದಲ್ಲಿ ಉತ್ತಮ ಹೆಸರು ಗೌರವ ಲಭಿಸುವಂಥ ಒಂದು ಸ್ಥಿತಿಯನ್ನು ಈ ಮೀನರಾಶಿಯನ್ನು ನೋಡುವಂಥದ್ದು. ಮಕ್ಕಳಿಗೆ ವಸ್ತ್ರದಾನವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಗುರುಗಳೊಬ್ರು ಕಾಲರ್ ರೆಡಿ ಇದ್ದಾರೆ. ಈಗ ಸಿಂಧು ಅನ್ನೋರು ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮ್ಯಾಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಾನು ಅಣ್ಣನ ಬಗ್ಗೆ ಕೇಳಬೇಕಿತ್ತು. ಜನ್ಮದಿನಾಂಕವನ್ನ ತಿಳಿಸ್ಕೊ. 22/7 ಹೇಳಿ. 1988. ಹುಟ್ಟಿದ ಸಮಯ? ಸಂಜೆ 6:25. ಸರಿ, ಗುರುಗಳಿದ್ದಾರೆ, ಮಾತಾಡಿ. 22/7/1988. ಹೌದು. ಆಗಲಿ ತಾಯಿ. ಈ ಜಾತಕದ ಪ್ರಕಾರವಾಗಿ ನೋಡಿದಾಗ ಜಾತಕ ಜನನವಾಗಿರ್ತಕ್ಕಂಥ ಒಂದು ನಕ್ಷತ್ರವನ್ನು ನೋಡಿದಾಗ ಸ್ವಾತಿ ನಕ್ಷತ್ರದ ಜನನವಾಗಿರ್ತಕ್ಕಂಥ ಶನಿ ವಕ್ರತ್ವ, ಬುಧ ಶುಕ್ರರು ಸ್ವಕ್ಷೇತ್ರತನಾಗಿರ್ತಕ್ಕಂಥ ಲಗ್ನಾಂಶವನ್ನು ನೋಡಿದಾಗ ಪೂರ್ವಾಷಾಢ ನಕ್ಷತ್ರದ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ಯಾಕೋ ಒಂದು ರೀತಿಯಾದಂಥ ನಿಧಾನದ ಒಂದು ಪ್ರವೃತ್ತಿಗಳು ಜಾಸ್ತಿ ಇರತಕ್ಕಂಥದ್ದು, ಸ್ವಲ್ಪ ನಿಧಾನವಾಗಿ ಡಿಸಿಷನ್ಸ್ಗಳ ನಿಧಾನವಾಗಿ ತೆಗೆದುಕೊಳ್ತಕ್ಕಂಥದ್ದು, ಆರೋಗ್ಯ ಅಂತಕ್ಕಂಥದ್ದು ಯಾಕೋ ಸ್ವಲ್ಪ ಕಫ ಕಟ್ತಕ್ಕಂಥದ್ದು, ಗಂಟಲು ಬೇನೆಗಳು ಬರ್ತಕ್ಕಂಥದ್ದು, ಈ 6 ತಿಂಗಳಿದ್ದು ಇತ್ತೀಚೆಗಂತೂ ಯಾಕೋ ನಿದ್ರೆಯಲ್ಲಿ ಭಂಗವಾಗ್ತಕ್ಕಂಥದ್ದು, ನಿದ್ರೆಯಲ್ಲಿ ಸ್ವಲ್ಪ ಯಾಕೋ ಡಿಸ್ಟರ್ಬ್ ಆಗ್ತಕ್ಕಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣ ಆಗಿ ಬರ್ತಾ ಇದೆ ಅಂತಕ್ಕಂಥ ಸ್ಪಷ್ಟವಾಗಿ ಹೇಳ್ತದೆ. ಅದರಲ್ಲೂ ಕೂಡ ಮುಂದಿನ ಭವಿಷ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಆತಂಕಗಳು ಸೃಷ್ಟಿಯಾಗಿರ್ತಕ್ಕಂಥದ್ದನ್ನು, ಯಾಕೆಂದರೆ ನೀವೇನು ಅಂದ್ಕೊಂಡಿರ್ತೀರೋ ಅದು ಯಾವುದೂ ಕೂಡ ಇಲ್ಲಿವರೆಗೂ ಆಗದೇ ಇರತಕ್ಕಂಥ ಮುಂದೆ ಏನಾಗುತ್ತೋ ಅನ್ನೋ ರೀತಿಯಾದಂಥ ಒಂದು ರೀತಿಯಾದ ಪುಕ್ಕುಲತನ ಅಂತಕ್ಕಂಥದ್ದು ಹೆಚ್ಚಾಗಿ ಕಾಡ್ತಾ ಇರ್ತಕ್ಕಂಥದ್ದು ಹೇಳ್ತದೆ. ಹೌದೋ ಅಲ್ಲವೋ? ಹೌದು ಗುರುಜಿ. ಹೇಳಿ ತಾಯಿ, ಏನಾಗಬೇಕು? ಅದೇ ಗುರುಜಿ, ಅವ್ನು ಬಿಸ್ನೆಸ್ ಮಾಡ್ತಿದ್ದೇನೆ. ಯಾವುದೇ ಬಿಸ್ನೆಸ್ ಮಾಡಿದ್ರು ಕರೆಕ್ಟಾಗಿ ಆಗ್ತಾ ಇಲ್ಲ. ಅದನ್ನೇ ಹೇಳಿದ್ದು. ಆಗಲಿ ತಾಯಿ, ಒಂದು ಕೆಲಸ ಮಾಡಿ, ಇದೇ ಸೋಮವಾರ ಮತ್ತು ಮಂಗಳವಾರ ಬುಧವಾರ ದಿವಸ ಬಳ್ಳಾರಿನಲ್ಲಿ ಕಾರ್ಯಕ್ರಮ ನಿಮಿತ್ತವಾಗಿ ಬಳ್ಳಾರಿನಲ್ಲೇ ಇರ್ತೀವಿ. ಅಲ್ಲೂ ಬಂದು ಭೇಟಿಯಾಗೋದಕ್ಕೆ ಹೇಳಿ. ಅವರ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಒಂದು ತಾಯಿತ ಬರುತ್ತೆ, ಲಕ್ಷ್ಮೀ ತಾಯಿತಗಳು ಬರ್ತದೆ, ಅದನ್ನು ಅಲ್ಲಿ ಧಾರಣೆ ಮಾಡ್ಕೊಳ್ಳೋದಕ್ಕೆ ಹೇಳ್ತೀವಿ. ಬಂದು ಭೇಟಿಯಾಗೋದಕ್ಕೆ ಹೇಳಿ, ಬಳ್ಳಾರಿನಲ್ಲಿ ಭೇಟಿಯಾಗೋದಕ್ಕೆ ಹೇಳಿ. ಖಂಡಿತವಾಗಲೂ ಶುಭವಾಗುತ್ತೆ. ಒಳ್ಳೆಯದಾದ ರೀತಿಯಲ್ಲಿ ಅನುಕೂಲದ ಒಂದು ಪ್ರಾಪ್ತಿಗಳು ಲಭಿಸುತ್ತೆ. ಶುಭವಾಗಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ರೆಹಮಾನ್ ಪಾಷಾ ಅನ್ನೋರು ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ನಿಮ್ಮ ಜನ್ಮದಿನಾಂಕವನ್ನ ತಿಳಿಸ್ಕೊಡಿ. 6/6/1984 ರಾತ್ರಿ 12 ಗಂಟೆ ಹುಟ್ಟಿದ್ದು. 12 ಗಂಟೆನಾ? ಹೌದು. ಸರಿ, ಗುರುಗಳಿದ್ದಾರೆ, ಮಾತಾಡಿ. ನಮಃ ಶಿವಾಯ. ನಮಃ ಶಿವಾಯ. ನಮಸ್ತೆ. ಈ ಜಾತಕ ನಮಗೆ ಸಮಸ್ಯೆ ಇದೆ. ಆಗಲಿ. ಈ ಜಾತಕದ ಪ್ರಕಾರವಾಗಿ ನೋಡಿದಾಗ ಜಾತಕ ಜನನವಾಗಿರ್ತಕ್ಕಂಥದ್ದು ಬಂದು ಪೂರ್ವ ಫಲ್ಗುಣಿ ನಕ್ಷತ್ರದ ಜನನವಾಗಿರ್ತಕ್ಕಂಥದ್ದು,
3 ಗ್ರಹಗಳ ವಕ್ರತ್ವವನ್ನು ಹೊಂದಿರತಕ್ಕಂಥದ್ದು. ಶುಕ್ರ ಸ್ವಕ್ಷೇತ್ರ ಲಗ್ನಾಂಶವನ್ನು ನೋಡಿದಾಗ ಧನಿಷ್ಠಾ ನಕ್ಷತ್ರ ಲಗ್ನಾಂಶವಿರತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ಈ ಜಾತಕ ತುಂಬಾ ಉತ್ತಮವಾಗಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನ ಎಲ್ಲವನ್ನೂ ಕೂಡ ಅನುಭವಿಸಿರ್ತಕ್ಕಂಥದ್ದು. ಯಾಕೋ ಹತ್ತತ್ರ ಈ 2 ವರ್ಷಗಳಿಂದ ಇತ್ತೀಚೆಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಅತಿ ಹೆಚ್ಚು ಪೀಡಿಸ್ತಾ ಇದೆ. ಸುಮಾರು 3 ವರ್ಷಗಳಿಂದ ಇತ್ತೀಚೆಗಂತೂ ಹಣಕಾಸು ಅಂತಕ್ಕಂಥದ್ದು ಅಂದ್ರೆ ತಟಸ್ಥ ಸ್ಥಿತಿ, ಯಾವುದೂ ಕೂಡ ಬರದ ರೀತಿಯಲ್ಲಿ ನಿಂತಿರ್ತಕ್ಕಂಥ ಒಂದು ಸಾಧ್ಯತೆಗಳನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ ಈ ಜಾತಕದ ಪ್ರಕಾರವಾಗಿ. ಪೂರ್ವದಲ್ಲಿ ತುಂಬಾ ಚೆನ್ನಾಗಿದ್ದಂಥ ಜಾತಕ ಯಾಕೋ ಈ 3 ವರ್ಷಗಳಿಂದ ಇತ್ತೀಚೆಗಂತೂ ಕೂಡ ಏನು ಮಾಡಿದ್ರೂ ಕೂಡ ಅದರಿಂದ ಈಚೆ ಬರೋದಕ್ಕಾಗ್ತಾ ಇಲ್ಲ, ವಿಲವಿಲ ಒದ್ದಾಡ್ತಾ ಇರ್ತಕ್ಕಂಥ ಒಂದು ಸ್ಥಿತಿಯನ್ನ ತೋರಿಸ್ತಾ ಇದೆ. ದಿಕ್ಕು ತೋಚದ ರೀತಿಯಲ್ಲಿ ಸ್ಥಿತಿನಲ್ಲಿ ಇಲ್ಲಿಗೆ ಕರೆ ಮಾಡಿರ್ತಕ್ಕಂಥದ್ದು ಅಂತ ಹೇಳ್ತದೆ. ಹೌದೋ ಅಲ್ಲವೋ? ಹೌದು ಗುರುಜಿ, ತುಂಬಾ ಸಮಸ್ಯೆ ಇದೆ. 3 ವರ್ಷದಿಂದ ಹೌದು. ತುಂಬಾ ಕಷ್ಟ ಪಡ್ತಾ ಇದೀನಿ. ನನ್ನ ಉದ್ಯೋಗದಲ್ಲಿ ಏಳ್ಗೆನೇ ಆಗ್ತಾ ಇಲ್ಲ. ಸಮಸ್ಯೆ ಏನಂತ ತಿಳಿಸ್ತೀರಾ? ಹೌದು, ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ಇದು ಸ್ವಲ್ಪ ನಿಮ್ಮ ಅಕ್ಕಪಕ್ಕದವರೇ ಸ್ವಲ್ಪ ಎಲ್ಲೋ ಒಂದು ತಂತ್ರ ಪ್ರಯೋಗ ಅಂತಕ್ಕಂಥ ರೀತಿಯಲ್ಲಿ ಹೇಳ್ತಾ ಇದೆ. ದಯವಿಟ್ಟು ಅದನ್ನು ಬಿಡಿಸಿಕೊಳ್ಳಿ, ಸ್ವಲ್ಪ ಅನುಕೂಲ ಆಗುತ್ತೆ, ಒಳ್ಳೆಯ ದಿನಗಳು ಪ್ರಾಪ್ತಿಯಾಗುತ್ತೆ. ಸಾಧ್ಯವಾದರೆ ನಿಮ್ಮ ಮಸೀದಿಗಳಲ್ಲಿ ಸ್ವಲ್ಪ ಅದಕ್ಕೆ ಸಂಬಂಧಪಟ್ಟಂತ ನಿವಾರಣೆ ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳಿರ್ತದೆ. ಅಲ್ಲಿ ಹೋಗಿ ಭೇಟಿಯಾಗಿ ಈ ರೀತಿಯಾದಂಥ ಒಂದು ಸಂದರ್ಭಗಳು ನಡೆದಿದೆ, ಅದರಿಂದ ವಿಮುಕ್ತಿ ಆಗಬೇಕು ಅಂತ ಕೇಳಿಕೊಳ್ಳಿ, ಖಂಡಿತ ಅನುಕೂಲ ಮಾಡಿಕೊಡ್ತಾರೆ. ಒಳ್ಳೆಯ ದಿನಗಳು ಪ್ರಾಪ್ತಿಯಾಗುತ್ತೆ. ಶುಭವಾಗಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಗುರುಗಳೇ. ಇವತ್ತು ವಿಶೇಷವಾದಂತಹ ಭಾದ್ರಪದ ಪೌರ್ಣಿಮೆ, ಅದರಲ್ಲೂ ಶುಕ್ರವಾರ ಬಂದಿರುವಂತಹದ್ದು. ಈ ಪೌರ್ಣಿಮೆಯ ದಿನ ಯಾವ ಪೂಜೆ ಮಾಡಿದ್ರೆ ನಮಗೆ ಅದೃಷ್ಟ ಒಲಿಯುತ್ತೆ, ಒಳ್ಳೆಯದಾಗತ್ತೆ, ತಿಳಿಸ್ಕೊಡಿ. ಇವತ್ತಿನ ದಿವಸ ವಿಶೇಷವಾಗಿ ಶುಕ್ರವಾರದ ಒಂದು ಪೌರ್ಣಿಮೆ, ಅದರಲ್ಲೂ ಕೂಡ ಭಾದ್ರಪದ ಪೌರ್ಣಿಮೆ, ನೆಕ್ಸ್ಟ್ ಪಕ್ಷ ಮಾಸ ಬೇರೆ ಬರ್ತಾ ಇರ್ತಕ್ಕಂಥದ್ದು. ವಿಶೇಷವಾಗಿ ಈ ಶುಕ್ರವಾರ ದಿವಸ ಪೌರ್ಣಿಮೆ ಬಂದರೆ ಏನೆಲ್ಲ ಆಚರಣೆಗಳು ಮಾಡಬೇಕು? ಗುರುವಿನ ನಕ್ಷತ್ರ ಬೇರೆ ಬಂದಿದೆ. ಉದಯದಲ್ಲಿ ರಾಹುವಿನ ನಕ್ಷತ್ರ ಒಂದು ಪ್ರಾರಂಭವಾಗ್ತಾ ಇದೆ. ರುದ್ರನ ಅಂಶವಾಗಿರ್ತಕ್ಕಂಥ ರಾಹುವಿನ ನಕ್ಷತ್ರ ಒಂದು ಪ್ರಾರಂಭವಾಗಿದ್ದು ಜಗನ್ಮಾತೆ ಅಂಶವಾಗಿರ್ತಕ್ಕಂಥ ಒಂದು ಸ್ಥಿತಿನಲ್ಲಿರ್ತಕ್ಕಂಥದ್ದು. ಏನಿಲ್ಲ ಆರ್ಥಿಕ ಸಂಕಷ್ಟಗಳು, ಲಕ್ಷ್ಮಿಯ ಕೃಪಕಟಾಕ್ಷ, ಸಾಲ ಬಾಧೆಗಳಿಂದ ಮುಕ್ತಿ ಹೊಂದಬೇಕು. ಯಾಕೋ ಹಣಕಾಸಿನಲ್ಲಿ ಸರಿಯಾಗಿ ನಿಲ್ಲದಿಕ್ಕಾಗ್ತಾ ಇಲ್ಲ, ದಿನೇ ದಿನೇ ಖರ್ಚುಗಳು ಜಾಸ್ತಿ ಆಗ್ತಾ ಇದೆ, ಸಂಪಾದನೆ ಕಡಿಮೆ ಆಗ್ತಾ ಇದೆ, ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿಗತಿಗಳೆಲ್ಲಾದರೂ ನಿರ್ಮಾಣ ಆಗಿದೆ. ಒಂದು. ಎರಡನೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಡು ಮಕ್ಕಳಿಗೆ ಎಲ್ಲೋ ವಧು ಸಿಗ್ತಾ ಇಲ್ಲ, ಹುಡುಕ್ತಲೇ ಇದ್ದೀವಿ, ಪದೇ ಪದೇ ಹುಡುಕ್ತಲೇ ಇದ್ದೀವಿ, ಸುಮಾರು 2-3 ವರ್ಷಗಳಿಂದ ಹುಡುಕ್ತಾ ಇದ್ದೀವಿ, ಸರಿಯಾದ ವಧು ಸಿಗ್ತಾ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಗತಿಗಳು ನಿರ್ಮಾಣವಾಗ್ತಕ್ಕಂಥದ್ದು ಒಂದು. ಇನ್ನೂ ಬಹಳ ಮುಖ್ಯವಾಗಿ ಏನಂತಂದರೆ, ಯಾಕೋ ಸೊಸೆಯಿಂದ ನೆಮ್ಮದಿ ಸಿಗ್ತಾ ಇಲ್ಲ, ಅವರಿಂದ ಕಿರಿಕಿರಿಗಳಾಗ್ತಾ ಇದೆ ಅಂತಕ್ಕಂಥ ಒಂದು ಸ್ಥಿತಿಗತಿಗಳು ಅಥವಾ ಒಂದು ವಾತಾವರಣವೇನಾದರೂ ನಿರ್ಮಾಣ ಆಗಿತ್ತು ಅಂದರೆ, ಇವತ್ತಿನ ದಿವಸ ಭಾದ್ರಪದ ಪೌರ್ಣಿಮೆ ಶುಕ್ರವಾರ ಬಂದಿರತಕ್ಕಂಥದ್ರಿಂದ ಲಕ್ಷ್ಮಿಯ ಆರಾಧನೆ ಮಾಡ್ತಕ್ಕಂಥದ್ರಿಂದ ಸಾಧ್ಯವಾದರೆ ಮಹಾಲಕ್ಷ್ಮಿಗೆ ಮಲ್ಲಿಗೆ ಹೂವಿನಿಂದ ಪೂಜೆ ಅಥವಾ ಅರ್ಚನೆಯನ್ನು ಮಾಡ್ತಕ್ಕಂಥದ್ದು, ಅಷ್ಟೋತ್ತರವನ್ನು ಮಾಡ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ನೋಡ್ತಕ್ಕಂಥದ್ದು ಒಂದು. ಇನ್ನೂ ಬಹಳ ಮುಖ್ಯವಾಗಿ ಇದೆಲ್ಲವೂ ಕೂಡ ಅನುಕೂಲವಿದೆ. ದಾವಣಗೆರೆಯಲ್ಲಿ ಇನ್ನೂ ಒಂದು ಬಹಳ ಅದ್ಭುತವಾದಂಥ ಕೆಲಸ ಏನಂತಂದರೆ, ಗುರುವಿನ ನಕ್ಷತ್ರ ಬೇರೆ, ಶುಕ್ರವಾರ ಪೌರ್ಣಿಮೆ ಬಂದಿರತಕ್ಕಂಥದ್ದು. ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ, ಶ್ರೀಶೈಲ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ದಾವಣಗೆರೆಯಲ್ಲಿ ಮಲ್ಲಿಕಾರ್ಜುನ ಭ್ರಮರಾಂಬಿಕಾ ದೇವಿಯ ಕಲ್ಯಾಣೋತ್ಸವ ನಡೀತಾ ಇರತಕ್ಕಂಥದ್ದು. ಅಲ್ಲಿ ಪಾಲ್ಗೊಂಡು ಬಂದುಬಿಡಿ, ಇಷ್ಟೂ ಸಮಸ್ಯೆಗಳಿಂದ ಮುಕ್ತಿ ಆಗೋದಕ್ಕೆ ದಾರಿ ಸಿಗುತ್ತೆ. ದಾವಣಗೆರೆಯಲ್ಲಿ ನೋಡಿ, ಅಲ್ಲಿ ಶ್ರೀಶೈಲ ಜಗದ್ಗುರುಗಳ ಉತ್ಸವಗಳು ನಡೀತಾ ಇದೆ. ಗುರುವಿನ ಸಾನ್ನಿಧ್ಯದಲ್ಲಿ ಆ ಜಗದ್ರಕ್ಷಕರಾಗಿರ್ತಕ್ಕಂಥ ಶಿವಪಾರ್ವತಿಯ ಒಂದು ಅಂಶವಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಮತ್ತು ಭ್ರಮರಾಂಬಿಕಾ ದೇವಿಯ ಕಲ್ಯಾಣೋತ್ಸವ ಹೋಗಿ ಪಾಲ್ಗೊಳ್ಳಿ, ಈ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಬಂದೆ. ಶುಭವಾಗಲಿ. ಗುರುಗಳೆಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸ್ಕೊಡೋದ್ರ ಜೊತೆಗೆ ಈ ಪೌರ್ಣಿಮೆಯ ದಿನದ ವಿಶೇಷತೆಯನ್ನು ಸಹ ತಿಳಿಸ್ಕೊಡ್ತೀರಾ. ಧನ್ಯವಾದಗಳು. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ನೀವು ಯಾರಿಗೆ ಕರೆಸಿಕ್ಕಿಲ್ವೋ ನೀವು ಗುರೂಜಿ ಅವರನ್ನ ನೇರವಾಗಿ ಅವರ ಕಚೇರಿಯಲ್ಲಿ ಭೇಟಿಯಾಗಬಹುದು. ಅವರ ವಿಳಾಸ ಬರ್ತಿದೆ, ನೋಟ್ ಮಾಡ್ಕೊಳ್ಳಿ. ಶಿವಶ್ರೀ ಜ್ಯೋತಿಷ ಕೇಂದ್ರ ನಂಬರ್ 5, 3ನೇ ಮುಖ್ಯ ರಸ್ತೆ, ಶಂಕರನಗರ, ಮಹಾಲಕ್ಷ್ಮಿ ಲೇಔಟ್, ಬಸ್ ಸ್ಟಾಪ್ ಹತ್ತಿರ, ಬೆಂಗಳೂರು 96. ದೂರವಾಣಿ ಸಂಖ್ಯೆಗಳು 9972737119, 9686869938. ನಾವು ಹೊರಡುವಂತಹ ಸಮಯ ಆಯಿತು ವೀಕ್ಷಕರೇ. ನಾಳಿನ ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಜ್ಯೋತಿಷದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇವೆ.